Hello everyone. So in previous class we discussed about torque acting on dipole when placed in a uniform electric field. Tau is equal to Pe sin theta, and in case of non-uniform electric field also. Next to continuous charge distribution, about linear charge distribution, surface charge distribution and volume charge distribution. So some concepts you have to recall. Linear charge density. What is meant by linear charge density? Which is represented by lambda. Lambda is equal to Q by L, charge per unit length. What is meant by surface charge density? Sigma is equal to Q by A or Q by S, charge per unit area. In case of volume charge density, rho is equal to Q by V, charge per unit volume. So next we move on to electric flux. Before that we have to know some concept, that is area. About area we have to study. So area means length into breadth. Area, it is scalar or vector? Area, it is scalar or vector? Area, it is a vector quantity when it is small. If we consider the area can be taken as small, then it is a vector quantity. If area is large, then we consider it as a scalar quantity. Area is a general agi area na navu ಏನು ತಗೊಳ್ತೀವಿ scalar, but some concepts alli we consider it is a vector quantity. Now what is the direction and magnitude of this area? Area has magnitude of which consisting the area, ಅಂದರೆ ಎ ಅಂತ ರೆಪ್ರೆಸೆಂಟ್ ಮಾಡಿದೆಯಲ್ಲ. ಸೊ ಏರಿಯಾ ಏನಿದೆ, ಸರ್ಫೇಸ್ದು ಏರಿಯಾ ಏನಿದೆ, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಮ್ಯಾಗ್ನಿಟ್ಯೂಡ್, ಆ್ಯಂಡ್ ದ ಡೈರೆಕ್ಷನ್ ವಿಲ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಈಗ ನಾವು ಎರಡು ಸಿಚುವೇಶನ್ ಕಾಣಿಸ್ತಾ ಇದೆ ನಿಮ್ಮ ಡಯಾಗ್ರಾಮ್ನಲ್ಲಿ. ಸೊ ಫಸ್ಟ್ ಡಯಾಗ್ರಾಮಲ್ಲಿ ಅಪ್ವರ್ಡ್ ತೋರಿಸ್ತಾ ಇದ್ದಾರೆ ಏರಿಯಾ, ಅಂದರೆ ನಾವೀಗ ಅಪ್ವರ್ಡ್ ಡೈರೆಕ್ಷನ್ ಏನಿದೆ ಅದನ್ನು ಔಟರು, ಹೊರಗಡೆ ಅಂತ ತಗೊಳ್ತಾ ಇದ್ದೀವಿ. ಆ್ಯಂಡ್ ಎರಡನೇ ಡಯಾಗ್ರಾಮ್ನಲ್ಲಿ ಡೌನ್ವರ್ಡ್ ಅಂದರೆ ಡೌನ್ವರ್ಡ್ ಇರೋದೇ ಔಟ್ವರ್ಡ್ ಅಂತ ತಗೊಳ್ತೀವಿ. ಸೊ ಏರಿಯಾ ಇಟ್ ಈಸ್ ಎ ಸ್ಕೇಲರ್ ಆರ್ ವೆಕ್ಟಾರ್? ನಾವು ಇಟ್ ಈಸ್ ವೆಕ್ಟಾರ್ ಕ್ವಾಂಟಿಟಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಏರಿಯಾ? Always perpendicular to the surface. Now using these concepts we can find out or we can discuss the electric flux. Now what is meant by electric flux? Before that, in general agi ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, if you assume that one window will be there, ವಿಂಡೋ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. when air blow or passing through that window, when air passing through that window, then that air comes through the window can be taken as air flux. ಅದನ್ನೇ ನಾವೇನಂತ ತಗೊಳ್ತೀವಿ? ಏರ್ ಫ್ಲಕ್ಸ್. ಫ್ಲಕ್ಸ್ ಅಂತಂದರೆ ಏನೂ ಇಲ್ಲ, ಬಿಗ್ ಕಾನ್ಸೆಪ್ಟ್ ಏನೂ ಅಲ್ಲ, ಇಟ್ ಈಸ್ ಅ ಕ್ವಾಂಟಿಟಿ. ಫ್ಲಕ್ಸ್ ಈಸ್ ನಥಿಂಗ್ ಬಟ್ ಕ್ವಾಂಟಿಟಿ, ಅಮೌಂಟ್, ಹೌ ಮಚ್ ಅಮೌಂಟ್ ವಿಲ್ ಬಿ ಪಾಸಿಂಗ್, ಅದನ್ನೇ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು. ಸೊ ಏರ್ ಪಾಸ್ ಆಗ್ತಾ ಇದೆ ವಿಂಡೋ ಮೂಲಕ ಅಂತ ತಗೊಳ್ತಾ ಇದ್ದೀನಿ. ಆ ವಿಂಡೋನ ಎಕ್ಸಾಕ್ಟಾಗಿ ಏರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಅಂದರೆ ಏರ್ ಪಾಸ್ ಆಗ್ತಾ ಇದೆ, ಈ ಡೈರೆಕ್ಷನ್ನಲ್ಲಿ ಏರ್ ಪಾಸ್ ಆಗ್ತಾ ಇದೆ ಅಂತ ತಗೊಂಡ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಸರ್ಫೇಸ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಏರ್ ವಿಲ್ ಬಿ ಪಾಸಿಂಗ್ ಥ್ರೂ ದ ವಿಂಡೋ. ಮ್ಯಾಕ್ಸಿಮಮ್ ಏರ್ ವಿಲ್ ಬಿ ಪಾಸಿಂಗ್ ಥ್ರೂ ದ ವಿಂಡೋ. ಅದೇ ಸ್ವಲ್ಪ ಕ್ರಾಸ್ ಆಗಿಟ್ಟಾಗ, ಸೊ ಇದು ವಿಂಡೋ ಅಂತ ತೊಗೊಂಡ್ರೆ ಇದನ್ನು ಸ್ವಲ್ಪ ಕ್ರಾಸ್ ಆಗಿಟ್ಟಾಗ ಏನಾಗುತ್ತೆ, ಸಮ್ ಅಮೌಂಟ್ ವಿಲ್ ಬಿ ಪಾಸಿಂಗ್ ಥ್ರೂ ದಟ್ ವಿಂಡೋ. ಎಲ್ಲನೂ ಪಾಸ್ ಆಗೋದಿಲ್ಲ, ಯಾಕೆಂದರೆ ಡೈರೆಕ್ಷನ್ ಆಫ್ ಏರ್ಗೆ ಏನಿದೆ ಆ ಆ್ಯಂಗಲ್ ಕೋಯಿನ್ಸೈಡ್ ಆಯಿತು, ಕರೆಕ್ಟಾಗಿತ್ತು ಅಂತಂದರೆ ಮಾತ್ರ ಪಾಸ್ ಆಗುತ್ತೆ. ನೆಕ್ಸ್ಟು, ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದಿಷ್ಟೇ, ಯಾವುದಾದ್ರೂ ಮೇಲೆ ಡಿಪೆಂಡ್ ಆಗಿದೆ ಈ ಫ್ಲಕ್ಸ್ ಅನ್ನೋದು. ಏರ್ ಫ್ಲಕ್ಸ್ ಅಂತ ಜನರಲಾಗಿ ಮಾತಾಡ್ತಾ ಇರೋದ್ರಿಂದ, ವಿಚ್ ಡಿಪೆಂಡ್ಸ್ ಆನ್ ಸ್ಪೀಡ್, ಅಂದರೆ ಎಷ್ಟು ಸ್ಪೀಡಾಗಿ ಏರ್ ಎಷ್ಟು ಸ್ಪೀಡಾಗಿ ಏರ್ ಬರುತ್ತೆ ಅಷ್ಟು ಅಮೌಂಟ್ ಏನಾಗುತ್ತೆ, ಏರ್ ವಿಲ್ ಬಿ ಪಾಸಿಂಗ್ ಥ್ರೂ ದಟ್ ವಿಂಡೋ. ನೆಕ್ಸ್ಟು ಡೈರೆಕ್ಷನ್, ನೀವು ನಾನು ಹೇಳಿದೆ
ಡೈರೆಕ್ಷನ್ ಯಾವ ಥರ ಇದೆ, ಈಗ ಫಾರ್ ಎಕ್ಸಾಂಪಲ್ ವಿಂಡೋ ಇದೆ, ಇದು ಈಗ ದಿಸ್ ಇಸ್ ದ ವಿಂಡೋ, ಏರು ಈ ಡೈರೆಕ್ಷನ್ನಲ್ಲಿ ಪಾಸ್ ಆಗ್ತಿದೆ ಅಂತ ತಗೊಂಡ್ರೆ, ಈ ಡೈರೆಕ್ಷನ್ನಲ್ಲಿ, ದೆನ್ ಈಗ ವಿಂಡೋ ಮೂಲಕ ಪಾಸ್ ಆಗುತ್ತಾ ಏರು? ನೋ, ಈ ಡೈರೆಕ್ಷನ್ನಲ್ಲಿ ಪಾಸ್ ಆದಾಗ ಮಾತ್ರ ವಿಂಡೋ ಮೂಲಕ ಪಾಸ್ ಆಗುತ್ತೆ. ನೆಕ್ಸ್ಟು ಏರಿಯಾ, ಆ್ಯಸ್ ಏರಿಯಾ ಇನ್ಕ್ರೀಸಸ್ ಅಂದರೆ ವಿಂಡೋ ಸೈಜ್ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ? ಫ್ಲಕ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಸ್ಪೀಡ್, ಡೈರೆಕ್ಷನ್ ಆ್ಯಂಡ್ ಏರಿಯಾ. ಸೊ ಇದೇ ಕಾನ್ಸೆಪ್ಟನ್ನ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಏರ್ ಈಸ್ ಕಂಪೇರ್ಡ್ ಆ್ಯಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಏರ್ನ ಏನಂತ ತಗೊಳ್ತೀವಿ ನಾವಿಲ್ಲಿ? ಎಲೆಕ್ಟ್ರಿಕ್. Speed can be taken as intensity of electric field. Speed can be taken as intensity of electric field. Direction as it is direction, and area as it is area of the surface. So according to that one, what is meant by electric flux? The total number of electric field lines passing through the surface normally. ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಫೀಲ್ಡ್ ಲೈನ್ಸು ಪಾಸ್ ಆಗುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ವಾಟ್ ಇಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಫ್ಲಕ್ಸ್? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಸರ್ಫೇಸ್ ಇದೆ, ಆ ಸರ್ಫೇಸ್ಗೆ ಎಷ್ಟು ಫೀಲ್ಡ್ ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಾ ಇದೆ, ಸರ್ಫೇಸ್ಗೆ ಎಷ್ಟು ಫೀಲ್ಡ್ ಲೈನ್ಸು ಪಾಸ್ ಆಗ್ತಾ ಇದೆ, ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್, ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಫೈ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿ ಫೈ ಅನ್ನೋದು ಇಲ್ಲಿ ಸ್ಮಾಲ್ ಏರಿಯಾ ಅಂತ ತಗೊಂಡ್ರೆ ಡಿ ಫೈ ಅಂತ ತಗೊಳ್ತೀವಿ. ಜಸ್ಟ್ ಟೋಟಲ್ ಏರಿಯಾ ಅಂತ ತಗೊಂಡಾಗ ಟೋಟಲ್ ಫ್ಲಕ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಫೈ ಅಂತ ಕನ್ಸಿಡರ್ ಮಾಡ್ತೀವಿ, ಸಿಂಬಲ್ ಫೈ. ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿ ಫೈ ಥ್ರೂ ದ ಸ್ಮಾಲ್ ಏರಿಯಾ ಎಲಿಮೆಂಟ್ ಡಿ ಎಸ್, ಒಂದು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಡಿ ಎಸ್ ಇದೆ, ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಆನ್ ಆ್ಯಂಗಲ್ ಥೀಟಾ ವಿತ್ ದ ಡಿ ಎಸ್ ಈಸ್ ಟಿ ಫೈ ಈಸ್ ಈಕ್ವಲ್ ಟು ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್. ಸೊ ವಾಟ್ ಈಸ್ ಮೆಂಟ್ ಬೈ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಫ್ಲಕ್ಸ್? ಡಿ ಫೈ ಈಸ್ ಈಕ್ವಲ್ ಟು ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್. So dot product of two vectors can be taken as product of magnitude of the vectors and cosine of angle between them. You know, dot product of two vectors can be taken as product of magnitude of two vectors and cosine of angle between them. So E vector dot ds vector is equal to d phi or phi ಅಂತನೂ ತಗೋಬಹುದು. E vector dot s vector can be taken as phi. Then so now total flux, ಈಗ ನಾವು ಟೋಟಲ್ ಫ್ಲಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದು ಲಾಸ್ಟ್ ಸ್ಲೈಡಲ್ಲಿ ಕನ್ಸಿಡರ್ ಮಾಡಿದ್ದೇನು, ಸ್ಮಾಲ್ ಫ್ಲಕ್ಸ್, ಒಂದು ಸ್ಮಾಲ್ ಏರಿಯಾಗೆ ಎಷ್ಟಿದೆ ಫ್ಲಕ್ಸ್ ಅನ್ನೋದು. ಫ್ಲಕ್ಸ್ ಅಂದರೆ ಗೊತ್ತಿದೆಯಲ್ಲ, ಎಷ್ಟು ಫೀಲ್ಡ್ ಲೈನ್ಸು ಪಾಸ್ ಆಗುತ್ತೆ. ದೆನ್ ಫಾರ್ ಟೋಟಲ್ ಸರ್ಫೇಸ್, ಅಲ್ಲಿ ನಿಮಗೆ ಸರ್ಫೇಸ್ ಇತ್ತಲ್ಲ, ಆ ಟೋಟಲ್ ಸರ್ಫೇಸ್ಗೆ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಬ್ಲೂ ಕಲರ್ನಲ್ಲಿರುವಂಥ ಟೋಟಲ್ ಸರ್ಫೇಸ್ಗೆ ನಾನು ಫಸ್ಟ್ ತೊಗೊಂಡಿದ್ದು ಅಲ್ಲಿ ಸ್ಮಾಲ್ ಒಂದು ಕಾಣಿಸ್ತಿದೆಯಲ್ಲ ಡಿ ಎ, ಆ ಸರ್ಫೇಸ್ಗೆ ಕನ್ಸಿಡರ್ ಮಾಡಿದ್ವಿ. ಈಗ ಕನ್ಸಿಡರ್ ಮಾಡ್ತಾ ಇರೋದು ಟೋಟಲ್ ಸರ್ಫೇಸ್. ಫಾರ್ ಟೋಟಲ್ ಸರ್ಫೇಸ್ ಅಂತ ತಗೊಂಡಾಗ ಫೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಅಂದರೆ ಸ್ಮಾಲ್ ಏರಿಯಾನ ನೀವೇನು ಮಾಡಬೇಕು, ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡೋದಕ್ಕೆ ಸಮೇಷನ್ ಅಥವಾ ಇಂಟೆಗ್ರೇಷನ್ ತಗೋಬೋದು. ಇಂಟೆಗ್ರೇಷನ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್. ಸೊ ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಸರ್ಫೇಸ್. ನಾನು ಪ್ರೀವಿಯಸ್ ಆಗಿ ಡಿ ಫೈ ಅಂತ ತಗೊಂಡಿರೋದು ಸ್ಮಾಲ್ ಫ್ಲಕ್ಸ್ ಲಿಂಕ್ ಟು ದ ಸ್ಮಾಲ್ ಸರ್ಫೇಸ್, ಬಟ್ ಇಲ್ಲಿ ಕನ್ಸಿಡರ್ ಮಾಡಿರೋದು ಟೋಟಲ್ ಫಾರ್ ಓವರ್ ಆಲ್ ಸರ್ಫೇಸ್ ವಾಟ್ ವಿಲ್ ಬಿ ದ ಫ್ಲಕ್ಸ್. Then this can be written as dot product of two vectors can be taken as product of magnitude of two vectors and cosine of angle between them. So E ds, E vector dot ds vector can be taken as E, integration of ds can be taken as S, total surface, then cos theta. ಅರ್ಥ ಆಗ್ತೀಯನಾ? E vector
integration ds can be taken as total surface S. Then phi is equal to E vector dot S vector. Andre what is the formula for flux? Phi is equal to E vector dot S vector. ಅಂದರೆ ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನೀವು ರೆಪ್ರೆಸೆಂಟ್ ಮಾಡೋದಾದರೆ ನೋಡಿ, ಆನ್ ದ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ಇ ಎಸ್ ಕಾಸ್ ಥೀಟಾ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ? ಯಾವುದೋ ಫ್ಲಕ್ಸು ಇ ಮೇಲೆ ಡಿಪೆಂಡ್ ಆಗಿದೆ. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಸ್ ಮೇಲೆ ಡಿಪೆಂಡ್ ಆಗಿದೆ ಏರಿಯಾ ಆಫ್ ದ ಸರ್ಫೇಸ್. ನೆಕ್ಸ್ಟು ಥೀಟಾ ಆ್ಯಂಗಲ್ ಮೇಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸರ್ಫೇಸ್ ಅಂದರೆ ಡೈರೆಕ್ಷನ್ ಅಂತ ಹೇಳ್ಬೋದು. ದೆನ್ ನಾವು electric flux, it is scalar or vector? Nodi, phi is equal to E vector dot d S vector. Dot product of two vectors, dot product of two vectors is a scalar quantity. A product ಏನು ಬರುತ್ತೆ, ಡಾಟ್ ಪ್ರಾಡಕ್ಟ್ ಮಾಡಿದಾಗ ರಿಸಲ್ಟ್ ಏನಾಗಿರುತ್ತೆ, ಸ್ಕೇಲಾರ್ ಆಗಿರುತ್ತೆ. And cross product of two vectors can be taken as vector. Dot product of two vectors can be taken as scalar. Cross product of two vectors can be taken as vector. ಈಗ ಹೇಳಿ, phi dot product is cross product. So it is dot product. So that's why electric flux is a scalar quantity. Electric flux is a scalar quantity, but which exhibit the property of electric vector field. ಅಂದರೆ ಸ್ಕೇಲಾರ್ ಕ್ವಾಂಟಿಟಿನೇ, ಬಟ್ ಈ ಪ್ರಾಪರ್ಟೀಸ್ನೆಲ್ಲ ಎಕ್ಸಿಬಿಟ್ ಮಾಡ್ತಾ ಇರೋದು ವೆಕ್ಟಾರ್ ಫೀಲ್ಡಿಂದು. ಅರ್ಥ ಆಗ್ತೀಯನಾ? ದೆನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಎಲೆಕ್ಟ್ರಿಕ್ ಫೀಲ್ಡು ನ್ಯೂಟನ್ ಪರ್ ಕೂಲಮ್, ಏರಿಯಾ ಮೀಟರ್ ಸ್ಕ್ವೇರ್. ಸೊ ದಟ್ಸ್ ವೈ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆರ್ ನ್ಯೂಟನ್ ಮೀಟರ್ ಫೋರ್ಸ್ ಇಂಟು ಡಿಸ್ಪ್ಲೇ ಬಟ್ ವರ್ಕ್ ಡನ್ನ, ಅದಕ್ಕೆ ಜೌಲ್ ಅಂತ ಬರ್ಕೊಂಡಿದ್ವಿ. ಈ ಮೀಟರ್ ಸ್ಕ್ವೇರಲ್ಲಿ 1 ಮೀಟರ್ ಉಳಿದಿರುತ್ತೆ, ಮೀಟರ್ ಪರ್ ಕೂಲಮ್, ಮೀಟರ್ ಪರ್ ಕೂಲಮ್ ಅಂತಲೂ ಬರ್ಕೋಬೋದು. ಆರ್ ಜೌಲ್ ಪರ್ ಕೂಲಮ್ ಕ್ಯಾನ್ ಬಿ ಟೇಕನ್ ಆಸ್ ವೋಲ್ಟ್. ಇನ್ನು ಉಳಿಯೋದು ಮೀಟರ್. ಸೊ ವೋಲ್ಟ್ ಮೀಟರ್ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ವೋಲ್ಟ್ ಮೀಟರ್ ಅದು ಅರ್ಥ ಆಗ್ತೀಯನಾ? ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆರ್ ಜೌಲ್ ಮೀಟರ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್ ಅಲ್ಲ, ವೋಲ್ಟ್ ಮೀಟರ್. ನೆಕ್ಸ್ಟು ಸ್ಪೆಷಲ್ ಕೇಸಸ್. ಸೊ ಈ ಕೇಸಸ್ನ ನಾವು ಕನ್ಸಿಡರ್ ಮಾಡಬೇಕು. ಫ್ಲಕ್ಸ್ ಈಸ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಝೀರೋ ಅಂತ ಹೇಳ್ತೀವಿ. ಯಾವಾಗ ಪಾಸಿಟಿವ್ ಆಗಿರುತ್ತೆ, ಯಾವಾಗ ನೆಗೆಟಿವ್ ಆಗಿರುತ್ತೆ, ಯಾವಾಗ ಝೀರೋ ಆಗಿರುತ್ತೆ ಆನ್ ದ ಬೇಸಿಸ್ ಆಫ್ ಆ್ಯಂಗಲ್ ಕನ್ಸಿಡರ್ ಮಾಡೋದಾದರೆ, ಇಫ್ ಥೀಟಾ ಈಸ್ ಗ್ರೇಟರ್ ದ್ಯಾನ್ 90, ಲೆಸ್ ದ್ಯಾನ್ 90, ಗ್ರೇಟರ್ ದ್ಯಾನ್ 0. ಇಫ್ ಥೀಟಾ ಈಸ್ ಲೆಸ್ ದ್ಯಾನ್ 90, ಗ್ರೇಟರ್ ದ್ಯಾನ್ 0. ಇದನ್ನು ಓದೋದು ಗೊತ್ತಾಗ್ತಿದೆಯಲ್ಲ? ಥೀಟಾ ಸೆಂಟರು, ಥೀಟಾ ಈಸ್ ಲೆಸ್ ದ್ಯಾನ್ 90, theta is greater than 0. If theta is greater than 0, less than 90 ಆಗಿತ್ತು ಅಂತ ಅಂದಾಗ ಫ್ಲಕ್ಸ್ ಬಿಕಮ್ಸ್ ಪಾಸಿಟಿವ್. ಸೊ ನೋಡಿ, ಕಾಸ್ 0 1 ಪಾಸಿಟಿವ್ ತಾನೆ. ಸೊ ಅಪ್ ಟು 90ವರೆಗೂ ಕಾಸ್ 90 0. ಗೊತ್ತಾಗ್ತೀಯನಾ? ಕಾಸ್ 0 ಡಿಗ್ರಿ ತೊಗೊಳ್ತೀವಿ, 90 ಡಿಗ್ರಿ 0. ಕಾಸ್ 0 ಏನು 1, ಕಾಸ್ 90 0. ಅಂದರೆ ಇವೆರಡರ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಏನಾಗಿದೆ, ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಸೊ ಫ್ಲಕ್ಸ್ ಬಿಕಮ್ಸ್ ಪಾಸಿಟಿವ್. ಅಂದರೆ ಇ ಎಸ್ ಕಾಸ್ ಥೀಟಾ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಥೀಟಾ ವ್ಯಾಲ್ಯೂಸು 0 to 90 ಯಾವುದಾದ್ರೂ ತೊಗೊಂಡ್ರು ನಿಮಗೆ ಏನು ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಆ್ಯಂಡ್ ಇಫ್ ಥೀಟಾ ಈಸ್ 90 ಡಿಗ್ರಿ, ಫ್ಲಕ್ಸ್ ಬಿಕಮ್ಸ್ 0. ಕಾಸ್ 90 0 ತಾನೆ. ನೆಕ್ಸ್ಟು ಫಾರ್ theta is less than 180, greater than 90, less than 180. 180 ವ್ಯಾಲ್ಯೂ ಏನು, 180 -1. ಅಂದರೆ 90 ಅಬೋ 180 ಬಿಲೋ ಏನಾಗಿರುತ್ತೆ, ಫ್ಲಕ್ಸ್ ಬಿಕಮ್ಸ್ ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟು ಸೊ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ 3 ಡಯಾಗ್ರಾಮ್ಸ್ ಇದೆ.
ಫಸ್ಟ್ ಆ್ಯಂಡ್ ಲಾಸ್ಟ್ ಡಯಾಗ್ರಾಮ್ನ ನಾನು ಡಿಸ್ಕಸ್ ಮಾಡ್ತೀನಿ. ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಫ್ಲಕ್ಸು, ಯಾವಾಗ ಮಿನಿಮಮ್ ಇರುತ್ತೆ ಅಂದರೆ ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಗೆ ನಾವು ಅಬ್ಸರ್ವ್ ಮಾಡೋದಾದರೆ, ಏರಿಯಾ ವೆಕ್ಟಾರು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ತೊಗೊಳೋದಾದರೆ, ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಕಾಸ್ ಥೀಟಾ ಈಸ್ 1. ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಕಾಸ್ ಥೀಟಾ ಈಸ್ 1. ಕಾಸ್ ಥೀಟಾ 1 ಯಾವಾಗ ಆಗುತ್ತೆ? ಇಫ್ ಥೀಟಾ ಈಸ್ 0 ಡಿಗ್ರಿ, ಕಾಸ್ 0 1. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದ ಸರ್ಫೇಸ್. ನೋಡಿ, ಈ ಬ್ಲಾಕ್ ಕಲರಲ್ಲಿರೋದು ಏರಿಯಾ ವೆಕ್ಟರ್ ಡೈರೆಕ್ಷನ್. ನಿಮಗೆ ಲೈನ್ ಕಾಣಿಸ್ತಿದೆಯಲ್ಲ, ಡಾಟೆಡ್ ಲೈನು, ಬ್ಲಾಕ್ ಇದರಲ್ಲಿರೋದು, ಕಲರಲ್ಲಿರೋದು ಅದು ಏರಿಯಾ ವೆಕ್ಟರ್ ಡೈರೆಕ್ಷನ್ನು. ರೆಡ್ ಕಲರಲ್ಲಿರೋವೆಲ್ಲ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಡೈರೆಕ್ಷನ್ನು. ಸೊ ಏರಿಯಾ ಸರ್ಫೇಸ್ ಇದೆಯಲ್ಲ, ಸರ್ಫೇಸ್ಗೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದ ಸರ್ಫೇಸ್. ನೀವು ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡು ಈ ಸರ್ಫೇಸ್ ಇದೆಯಲ್ಲ, ಬ್ಲೂ ಕಲರ್ ಸರ್ಫೇಸ್ಗೆ ಏನಾಗಿದೆ? ಪರ್ಪೆಂಡಿಕ್ಯುಲರ್ ತಾನೆ. ಸೊ ಆ ಥರ ಇದ್ದಾಗ ಓಕೆನಾ, ಥೀಟಾ ಈಸ್ 0 ಡಿಗ್ರಿ. ಅದೇನು ಸರ್ ನೀವು ಇದನ್ನು ನಾರ್ಮಲ್ ಅಂತ ಹೇಳ್ತಾ ಇದ್ದೀರಾ, ಇದು 90 ಆಗಲ್ವಾ? ನೋ, ನಾಟ್ ಲೈಕ್ ದ್ಯಾಟ್. ನೋಡಿ, ಬ್ಲಾಕ್ ಲೈನು ಮತ್ತು ರೆಡ್ ಲೈನ್, ಡಾಟೆಡ್ ಲೈನ್ಸು ಎರಡು ಏನಾಗಿದೆ? ಪ್ಯಾರಲಲ್ ಟು ಈಚ್ ಅದರ್ ಲೈನ್ಸು. ನಾವು ಕನ್ಸಿಡರ್ ಮಾಡ್ತೇವೆ ಸರ್ಫೇಸ್ ಅಂತ ತೊಗೊಂಡ್ರೆ ಪರ್ಪೆಂಡಿಕ್ಯುಲರ್, ಬಟ್ ಲೈನ್ಸ್ ಅಂತ ತೊಗೊಂಡಾಗ ಅಂದರೆ ಏರಿಯಾ ವೆಕ್ಟರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಈ ಎಲೆಕ್ಟ್ರಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂದರೆ ಅವೆರಡು ಏನಾದರೂ ಪ್ಯಾರಲಲ್ ಟು ಈಚ್ ಅದರ್. ಸೊ ದಟ್ಸ್ ವೈ ವಿ ಕನ್ಸಿಡರ್ ಥೀಟಾ ಈಸ್ 0 ಡಿಗ್ರಿ. ಗೊತ್ತಾಗ್ತೀಯನ? ಫಸ್ಟ್ ಡಯಾಗ್ರಾಮ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೆಕೆಂಡ್ ಡಯಾಗ್ರಾಮ್ನಲ್ಲಿ, ಥರ್ಡ್ ಡಯಾಗ್ರಾಮ್ ತಗೊಳ್ತೀನಿ. ಥರ್ಡ್ ಡಯಾಗ್ರಾಮ್ನಲ್ಲಿ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಕಾಸ್ ಥೀಟಾ ಈಸ್ ಮಿನಿಮಮ್. ಕಾಸ್ ಥೀಟಾ ಮಿನಿಮಮ್ ಯಾವಾಗ ಆಗುತ್ತೆ? ಇಫ್ ಕಾಸ್ ಥೀಟಾ ವ್ಯಾಲ್ಯೂ ಏನಾಗಿರಬೇಕು? 90 ಡಿಗ್ರಿ. ಕಾಸ್ 90 0. ಸೊ ಫೀಲ್ಡ್ ಈಸ್ ಪ್ಯಾರಲಲ್ ಟು ಏರಿಯಾಗೆ ಪ್ಯಾರಲಲ್ ಫೀಲ್ಡ್. ಈ ಬ್ಲೂ ಕಲರ್ದು ಥರ್ಡ್ ಡಯಾಗ್ರಾಮ್ನಲ್ಲಿ ಬ್ಲೂ ಕಲರ್ದು ಏರಿಯಾ ಇದೆಯಲ್ಲ, ಆ ಏರಿಯಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ? ಪ್ಯಾರಲಲ್. ಅರ್ಥ ಆಗ್ತೀಯನ? ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಏರಿಯಾ ವೆಕ್ಟಾರ್ ಅಂದರೆ ಬ್ಲಾಕ್ ಡಾಟೆಡ್ ಲೈನ್. ಏರಿಯಾ ವೆಕ್ಟಾರ್ ಯಾಕೆಂದರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಏರಿಯಾ ವೆಕ್ಟಾರ್ ಮತ್ತು ಈ ವೆಕ್ಟಾರ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಥೀಟಾ ಈಸ್ 90 ಡಿಗ್ರಿ. ಅರ್ಥ ಆಗ್ತೀಯನ? ಥೀಟಾ ಯಾಕೆ 90 ಡಿಗ್ರಿ ತೊಗೊಂಡಿದ್ದೀವಿ? ಸೊ ಥೀಟಾ ಈಸ್ 90 ಡಿಗ್ರಿ, ದೆನ್ ಇಟ್ ಬಿಕಮ್ಸ್ ಮಿನಿಮಮ್. ನೋಡಿ, ಕಾಸ್ 0 ಡಿಗ್ರಿ, ಕಾಸ್ 0 1, ಇ ಎಸ್ ಬರುತ್ತಾ ಅಥವಾ ಇ ಡಿ ಎಸ್. ಅದೇ ಥರ ಕಾಸ್ 90 0 ಇಂಟು ಎನಿಥಿಂಗ್ ಈಸ್ 0, ದೆನ್ d5 ವ್ಯಾಲ್ಯೂ 0 ಆಗಿರುತ್ತೆ. ಅಂದರೆ ವೆನ್ ಇಟ್ ಈಸ್ ಮ್ಯಾಕ್ಸಿಮಮ್ ಇಫ್ ಥೀಟಾ ಈಸ್ 0 ಡಿಗ್ರಿ, ವೆನ್ ಇಟ್ ಈಸ್ ಮಿನಿಮಮ್ ಇಫ್ ಥೀಟಾ ಈಸ್ 90 ಡಿಗ್ರಿ. ನೆಕ್ಸ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್. ಇಲ್ಲಿವರೆಗೂ ಸ್ಟಡಿ ಮಾಡಿದ್ದು ಓಪನ್ ಸರ್ಫೇಸ್, ಅಂದರೆ ಒಂದೇ ಒಂದು ಸರ್ಫೇಸ್ ಇದೆ ಅಂತ ತಗೊಳ್ತಾ ಇದ್ವಿ. ಈಗೇನಾಗಿದೆ? ಕಂಪ್ಲೀಟ್ಲಿ ಕ್ಲೋಸ್ಡ್ ಅಂತ ತಗೊಳ್ತೀನಿ. ಈ ಥರ ಕೇಸಲ್ಲಿ ನಾವು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು? ನಾವು ದ ಫಾರ್ಮುಲಾ ವಿಲ್ ಬಿ phi is equal to ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್. ಅಂದರೆ ಇಂಟೆಗ್ರೇಷನ್ಗೆ ಒಂದು ಇದನ್ನು 0 ಇದೆ ನೋಡಿ, ದಟ್ ಇಂಡಿಕೇಟ್ಸ್ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್. phi is equal to ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ d5. ಅಂದರೆ ಸ್ಮಾಲ್ ಫ್ಲಕ್ಸ್ನ ನೀವು ಟೋಟಲ್ ಮಾಡ್ಕೋಬೇಕಾಗುತ್ತೆ. ದೆನ್ ಇ ವೆಕ್ಟಾರ್ ಡಾಟ್ ಡಿ ಎ ವೆಕ್ಟಾರ್. ಏರಿಯಾನ ಎ ಅಂತ ತೊಗೊಳ್ತೀವಿ ಅಥವಾ ಎಸ್ ಅಂತಲೂ ತೊಗೋಬೋದು. ಸೊ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎ ವೆಕ್ಟಾರ್. ಈಗ ನೋಡಿ, ಒಂದು ಕ್ಯೂಬ್ ಇದೆ ಅಂತ ತಗೊಳ್ತೀನಿ. ಕ್ಲೋಸ್ಡ್ ಸರ್ಫೇಸ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಈಗ ನೋಡಿ, ನಿಮಗೆ ಒಂದು ಕ್ಯೂಬ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ಕ್ಯೂಬಲ್ಲಿ ಟೋಟಲ್ ನಂಬರ್ ಆಫ್ ಸರ್ಫೇಸ್ ಎಷ್ಟಿರುತ್ತೆ? 6 ಸರ್ಫೇಸ್. ಓಕೆ, ನೀವು ಜಸ್ಟ್ ಒಂದು ಸರ್ಫೇಸ್ಗೆ ಫೈಂಡ್ ಔಟ್ ಮಾಡಿ. ಈಗ ಒಂದೇ ಒಂದು ಪ್ಲೇನ್ ಶೀಟ್ ಇದೆ ಅಂತ ತಗೊಂಡ್ರೆ, ಪ್ಲೇನ್ ಸೊ ಶೀಟ್ ಇದೆ ಅಂತ ತಗೊಂಡ್ರೆ, ಇದಕ್ಕೆ ಫ್ಲಕ್ಸ್ ಫೈಂಡ್ ಔಟ್ ಮಾಡಿ ಅಂತಂದರೆ ಜಸ್ಟು ನೀವೇನು ಮಾಡ್ತೀರಾ? phi is equal to ಇ ವೆಕ್ಟಾರ್ ಡಾಟ್ ಎಸ್ ವೆಕ್ಟಾರ್ ಕನ್ಸಿಡರ್ ಮಾಡ್ತಿದ್ರಿ. ಬಟ್ ಈಗೇನಾಗಿದೆ? 6 ಸರ್ಫೇಸಸ್ ಇದೆ. ಟೋಟಲ್ ನಂಬರ್ ಆಫ್ ಸರ್ಫೇಸ್ ಎಷ್ಟು? 6 ಇದ್ದಾವೆ. ಯಾವುದಕ್ಕೆ? ಕ್ಯೂಬ್ಗೆ.
ಸೊ ಈಗ ನೀವು ಫೈಂಡ್ ಔಟ್ ಮಾಡಿ, ಅದು ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲ, ಆ ಕ್ಲೋಸ್ಡ್ ಸರ್ಫೇಸ್ದು ನೀವು ಫ್ಲಕ್ಸ್ನ ಫೈಂಡ್ ಔಟ್ ಮಾಡಿ ಅಂದಾಗ ಏನು ಮಾಡಬೇಕಾಗುತ್ತೆ? ಎಲ್ಲ ಸರ್ಫೇಸ್ಗೂ ಎಷ್ಟು ಫ್ಲಕ್ಸ್ ಲಿಂಕ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾ? ಸೊ ಅದಕ್ಕೆ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎ ವೆಕ್ಟಾರ್. ಈಗ ಫಾರ್ ಎಕ್ಸಾಂಪಲ್ 6 ಸರ್ಫೇಸಸ್ ಇದೆ ಅಲ್ಲ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ರಿಮೇನ್ ಸೇಮ್ ಆ್ಯಂಡ್ ಡಿ ಎ ಏರಿಯಾಸ್ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಏರಿಯಾ 1, ಏರಿಯಾ 2, ಏರಿಯಾ 3, ಏರಿಯಾ 4, ಏರಿಯಾ 5 ಆ್ಯಂಡ್ ಏರಿಯಾ 6, ಅಂದರೆ ಟೋಟಲ್ 6 ಸರ್ಫೇಸ್ದು ಏರಿಯಾ. ಆಮೇಲೆ ನೀವೇನು ಮಾಡಬೇಕು? ಎಲ್ಲನೂ ಸಮ್ ಮಾಡ್ಕೋಬೇಕು ಒಂದೊಂದು ಸರ್ಫೇಸ್ದು ಫ್ಲಕ್ಸ್ನ. ದೆನ್ ಯು ಗೆಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಓಕೆ, ಕ್ಯೂಬ್ ಬೇಡ ನನಗೆ, ಸ್ಪೆರಿಕಲ್ ಸರ್ಫೇಸ್ ತಗೊಳ್ತೀನಿ. ಈಗೇನಾಗುತ್ತೆ? ಎಷ್ಟು ಸರ್ಫೇಸ್ ಇರುತ್ತೆ ಸ್ಪೆರಿಕಲ್ಗೆ? ಒಂದು ಬಾಲ್ ಇದೆ, ಎಷ್ಟು ಸರ್ಫೇಸ್ ಇದೆ ಅದಕ್ಕೆ? ಓನ್ಲಿ 1 ಸರ್ಫೇಸ್. ಅವಾಗ ಏನು ಮಾಡಬೇಕು? ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎ ವೆಕ್ಟಾರ್ ಕನ್ಸಿಡರ್ ಮಾಡ್ಬೋದಲ್ಲ. ಅರ್ಥ ಆಗ್ತೀಯಾ? ನೆಕ್ಸ್ಟ್ ವಿ ಮೂವ್ ಆನ್ ಟು ಗಾಸ್ ಥಿಯರಮ್, ಮೇನ್ ಕಾನ್ಸೆಪ್ಟ್. ಸೊ ಗಾಸ್ ಥಿಯರಮ್ ಏನು ಹೇಳುತ್ತೆ? ಗಾಸ್ ಥಿಯರಮ್, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ದ ಟೋಟಲ್ ಫ್ಲಕ್ಸ್, ನಾವು ಇಲ್ಲಿವರೆಗೂ ಫ್ಲಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಗಾಸ್ ಥಿಯರಮ್, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ದ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್, ದ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಓವರ್ ದ ಸರ್ಫೇಸ್. ಅಂದರೆ ಈ ಏನಿದೆ ಟೋಟಲ್ ಫ್ಲಕ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು? ಕ್ಯೂ ಇಂಟು 1/ε0 ಮಾಡಬೇಕು. ಕ್ಯೂ ಇಂಟು 1/ε0 ಅಂದರೆ ದ ಟೋಟಲ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಅಲ್ಲ ಅಂದರೆ ಏರಲ್ಲೇ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಫ್ರೀ ಸ್ಪೇಸ್ ಈಸ್ 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅಂದರೆ ಆ ಸರ್ಫೇಸಲ್ಲಿ ಎಷ್ಟು ಚಾರ್ಜ್ ಇದೆ ಇಂಟು 1/ε0 ಮಾಡಿಕೊಂಡ್ರೆ ನಿಮ್ಗೇನು ಸಿಗುತ್ತೆ? ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್ ಸಿಗುತ್ತೆ. ಏನು? ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ದ ಟೋಟಲ್ ಫ್ಲಕ್ಸ್ ಆರ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್ ಆರ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ in free space is 1/ε0 times the charge enclosed by the surface. Then according to the definition phi is equal to closed surface. ನಾವು ತಗೊಳ್ತಾ ಇರೋದು ಕ್ಲೋಸ್ಡ್ ಸರ್ಫೇಸ್. ಓಪನ್ ಸರ್ಫೇಸ್ ಅಂದರೆ ಇಂಟೆಗ್ರೇಷನ್ ಅಷ್ಟೇ. ಕ್ಲೋಸ್ಡ್ ಸರ್ಫೇಸ್ ಅಂದರೆ ಏನು ಮಾಡಬೇಕು? ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್. ಅಲ್ಲಿ ನಿಮಗೆ ಈಕ್ವೇಷನಲ್ಲಿ ಕಾಣಿಸ್ತಾ ಇದೆ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಯಾವ ಥರ ಬರೀಬೇಕು. ಸೊ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಟಿ ಎಸ್ ವೆಕ್ಟಾರ್ ದಟ್ ಈಸ್ ಈಕ್ವಲ್ ಟು Q/ε0. ಫೈ ಇಸ್ ಈಕ್ವಲ್ ಟು ಏನು ಬರೀಬೇಕು? ಫೈನ ಹಿಂಗೂ ಬರಿಬೋದಲ್ಲ, ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ ಬೈ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಅರ್ಥ ಆಗ್ತೀಯನ? ಫೈ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್. ಓಕೆನಾ? ದಟ್ ಈಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ Q/ε0. ಅರ್ಥ ಆಗ್ತೀಯನ? ನಾವು ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಗಾಸ್ ಥಿಯರಮ್ ಸಜೆಸ್ಟೆಡ್ Q/ε0 ಅಂದರೆ ಪ್ರೂಫ್ ಆಫ್ ಗಾಸ್ ಥಿಯರಮ್. ನಾವು let us consider a charge Q is placed at O within a closed surface. Let the electric field strength at P is E. Consider a small surface around P, then electric flux through the small surface is given by. Now diagram shows, let at O we consider a charge Q. We have to find out electric field strength at P point. So draw a small surface around P point. ಕಾಣಿಸ್ತಾ ಇದೆಯಲ್ಲ ಡಾರ್ಕ್ ಒನ್ ಸರ್ಫೇಸ್, ದಟ್ ಈಸ್ ದ ಸ್ಮಾಲ್ ಸರ್ಫೇಸ್ ds. Area vector direction will be outward, so n cap. E vector also radially outward. Why? Because charge is positive. So positive charge ಇದ್ದರೆ radially outward, negative charge ಇದ್ದರೆ radially inward. Now according to this diagram, as it is here also we consider same diagram. ನಿಮಗೆ ಹೊರಗಡೆ ಔಟರ್ ಸರ್ಫೇಸ್ ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆ, ದಟ್ ವಿ ಕಾಲ್ ಇಟ್ ಆಸ್ ಗಾಸಿಯನ್ ಸರ್ಫೇಸ್. ಅದನ್ನೇನಂತ ಹೇಳ್ತೀವಿ? ಗಾಸಿಯನ್ ಸರ್ಫೇಸ್. ಏನು ಗಾಸಿಯನ್ ಸರ್ಫೇಸ್ ಅಂತಂದರೆ, ಸೊ ದಿಸ್ ಈಸ್ ದ
imaginary surface. It is a imaginary surface or a closed surface in three-dimensional space through which the flux of the vector field is calculated. ಅಂದರೆ ಈ ಸರ್ಫೇಸ್ನ ಕ್ಲೋಸ್ಡ್ ಸರ್ಫೇಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವುದೊಂದು ವೆಕ್ಟಾರ್ ಫೀಲ್ಡಿಂದು, ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಫ್ಲಕ್ಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ, ಫ್ಲಕ್ಸ್ ಅಂತಂದ್ರೆ ಏನು, ಡಿ ಫೈ ಇಸ್ ಈಕ್ವಲ್ ಟು ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್. ಇ ನಮಗೆ ಫಾರ್ಮುಲಾ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇ ಇಸ್ ಈಕ್ವಲ್ ಟು 1/4πε0 q ಬೈ ಆರ್ ಸ್ಕ್ವಯರ್ ಇಂಟು ಆರ್ ಕ್ಯಾಪ್, ವೆಕ್ಟಾರ್ನಲ್ಲಿ ಬರೆಯೋದಾದರೆ ಡಾಟ್ ಡಿ ಎಸ್ ವೆಕ್ಟಾರ್, ಏರಿಯಾ ವೆಕ್ಟಾರ್ ಅಂತ ತಗೊಂಡಾಗ ಏರಿಯಾ ಅಂತಂದರೆ ಡಿ ಎಸ್ ಅಂತ ಬರಿತೀವಿ, ವೆಕ್ಟಾರ್ ಅಂತ ತಗೊಂಡ್ರೆ ಇಂಟು ಎನ್ ಕ್ಯಾಪ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್. ಎನ್ ಕ್ಯಾಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನ್. ಆರ್ ಕ್ಯಾಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎನ್ ಕ್ಯಾಪು ಡೈರೆಕ್ಷನ್ ಆಫ್ ಏರಿಯಾ ಆರ್ ಏರಿಯಾ ವೆಕ್ಟಾರ್. ದೆನ್ ಸೊ q ಬೈ 4πε0 ಆರ್ ಸ್ಕ್ವೇರ್, ಅಬೋ ಇಕ್ವೇಷನ್ನೇ ಜಸ್ಟ್ ರಿಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. q ಬೈ 4πε0 ಆರ್ ಸ್ಕ್ವೇರ್ ಇಂಟು ಡಿ ಎಸ್ ಇಂಟು ಆರ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್. ಸೊ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ ಈಸ್ 1. ಇಲ್ಲಿ ನೋಡಿ, ಯಾಕೆ ಆರ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ತಾ ಇದ್ದೀವಿ. ನೋಡಿ, ನಿಮಗೆ ಗೊತ್ತಿದೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ 1, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ 1. ಇಲ್ಲಿ ಆರ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ 1 ಯಾಕೆ ಅಂತಂದರೆ, ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂತಂದರೆ ಎರಡು ಎಕ್ಸ್ ಆ್ಯಕ್ಸಿಸಲ್ಲೇ ಇದೆ ಅಂತ, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಎರಡೂ ಡೈರೆಕ್ಷನ್ನು ವೈ ಆ್ಯಕ್ಸಿಸಲ್ಲಿದೆ ಅಂತ, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ದೆನ್ ಆಲ್ ಟು ಆರ್ ಇನ್ ಝಡ್ ಡೈರೆಕ್ಷನ್. ಇಲ್ಲಿ ಆರ್ ಕ್ಯಾಪ್ ಡಾಟ್ ಎನ್ ಕ್ಯಾಪು ನೋಡಿ, ಇನ್ ಡಯಾಗ್ರಾಮ್ ನಿಮಗೆ ಕಾಣಿಸ್ತಾ ಇದೆ, ಎನ್ ಕ್ಯಾಪು ಮತ್ತು ಆರ್ ವೆಕ್ಟಾರ್ ಎರಡೂ ಏನಾಗಿದೆ, ಸೇಮ್ ಡೈರೆಕ್ಷನ್ನಲ್ಲೇ ಇದೆ. ಸೊ ದಟ್ಸ್ ವೈ, ಅಂದರೆ ಈ ವೆಕ್ಟಾರ್ ಮತ್ತು ಎನ್ ಕ್ಯಾಪ್ ಎರಡು ಏನಾಗಿದೆ, ಸೇಮ್ ಡೈರೆಕ್ಷನ್ನಲ್ಲಿದೆ. ಸೇಮ್ ಡೈರೆಕ್ಷನ್ನಲ್ಲಿದ್ದಾಗ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ ಕ್ಯಾನ್ ಬಿ ಟೇಕನ್ ಆಸ್ 1. ಸೊ ದೆನ್ ಅದು 1 ಆಯಿತು ಅಂತಂದರೆ ಉಳಿದಿದ್ದು q ಬೈ 4πε0 ಆರ್ ಸ್ಕ್ವಯರ್ ಇಂಟು ಡಿ ಎಸ್. ದೆನ್ ದ ಟೋಟಲ್ ಫ್ಲಕ್ಸ್, ಅಂದರೆ ಈಗ ನಾವು ಫೈಂಡ್ ಔಟ್ ಮಾಡಿದ್ದು ಜಸ್ಟು ಫಾರ್ ಸ್ಮಾಲ್ ಸರ್ಫೇಸ್ ಏರಿಯಾ ಅರೌಂಡ್ ಪಿ ಪಾಯಿಂಟ್. ಸೊ ನಾವೀಗ ಫೈಂಡ್ ಔಟ್ ಮಾಡೋಕೆ ಹೊರಟಿರೋದು ಟೋಟಲ್ ಓವರಾಲ್ ಸರ್ಫೇಸ್, ಕ್ಲೋಸ್ಡ್ ಸರ್ಫೇಸ್ ಇತ್ತಲ್ಲ ಡಾಟೆಡ್ ಲೈನಲ್ಲಿ, ಆ ಟೋಟಲ್ ಸರ್ಫೇಸ್ದು ನಾವೇನು ಮಾಡಬೇಕು, ಎಲೆಕ್ಟ್ರಿಕ್ ಫ್ಲಕ್ಸ್ನ ಫೈಂಡ್ ಔಟ್ ಮಾಡಬೇಕು. ದಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ is closed surface integral d phi, then that is equal to closed surface integral q by 4πε0 r square into ds. ಸೊ ಇದನ್ನು ನಾವು ಅಬೋ ಇಕ್ವೇಷನ್ನ ನಾವೇನು ಬರಿತೀವಿ, ಡಿ ಫೈ ಇಸ್ ಈಕ್ವಲ್ ಟು q ಬೈ 4πε0 r ಸ್ಕ್ವೇರ್ ಇಂಟು ಡಿ ಎಸ್ ಅಂತ ಬರಿತೀವಿ ತಾನೆ. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ದೆನ್ ದಟ್ ಈಸ್ ಈಕ್ವಲ್ ಟು q ಬೈ 4πε0 r ಸ್ಕ್ವೇರ್ ಏನಿದೆ, ಕ್ಯೂ ಮತ್ತು 4πε0 ಆರ್ ಸ್ಕ್ವೇರ್ ಆರ್ ಕಾನ್ಸ್ಟೆಂಟ್. ಇಲ್ಲಿ ಚೇಂಜಸ್ ಆಗ್ತಾ ಇರೋದೇನು, ಸರ್ಫೇಸ್. ಸೊ ದಟ್ಸ್ ವೈ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಡಿ ಎಸ್. ದೆನ್ ವಾಟ್ ಈಸ್ ದ ಏರಿಯಾ ಆಫ್ ದ ಸ್ಪಿಯರ್ ಈಸ್ 4πr ಸ್ಕ್ವೇರ್. ಸೊ ದಟ್ಸ್ ವೈ 4πr ಸ್ಕ್ವೇರ್, ಅಂದರೆ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಡಿ ಎಸ್ನ ನೀವೇನು ಬರೀತೀರ ಈಗ, 4πr ಸ್ಕ್ವೇರ್. ಈ ಫೈ ಇಸ್ ಈಕ್ವಲ್ ಟು, ಈಗ ನೋಡಿ 4 ಗೆಟ್ ಕ್ಯಾನ್ಸಲ್, ಪೈ ಗೆಟ್ ಕ್ಯಾನ್ಸಲ್, ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಉಳಿಯೋದು ಟೋಟಲ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ಸೊ ಫೈನಲಿ ವಿ ಪ್ರೂವ್ ಅ ಗಾಸ್ ಥಿಯರಮ್. ಏನು, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಟೋಟಲ್ ಫ್ಲಕ್ಸ್ ಲಿಂಕ್ to closed surface in a free space is 1/ε0 times total charge enclosed over the surface, is known as Gauss theorem. Next we move on to some important points regarding this law. First one, it is clear from above equation that flux with a closed body is independent of the shape and size of the body.
ಆ್ಯಂಡ್ ಪೊಸಿಷನ್ ಆಫ್ ದ ಚಾರ್ಜ್ ಇನ್ಸೈಡ್ ಇಟ್. ನೋಡಿ, ನಿಮಗೆ ಫಾರ್ಮುಲಾ ಗೊತ್ತಿದೆ, ಏನಿದೆ? ಫ್ಲಕ್ಸ್ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ಫ್ಲಕ್ಸ್ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ? ಆಗಿದ್ದರೆ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ? ಸೊ ಬೈ ದ ಡೆಫಿನೇಷನ್ ಆಫ್ ಗಾಸ್ ಲಾ, ಕ್ಯೂ ಮೇಲೆ ಆ್ಯಂಡ್ ಎಪ್ಸಲಾನ್ ನಾಟ್ ಮೇಲೆ. ಎಪ್ಸಲಾನ್ ನಾಟು ಅಬ್ವಿಯಸ್ಲಿ ಕಾನ್ಸ್ಟೆಂಟು, ಇನ್ನು ಉಳಿದಿರೋದು ಕ್ಯೂ ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಆಗ್ತೀಯನಾ? ದೆನ್ ಈಗ ನೀವು ಗಾಸಿಯನ್ ಸರ್ಫೇಸು ಇನಿಷಿಯಲಿ ಸ್ಮಾಲ್ ತಗೊಳ್ತೀವಿ, ನೆಕ್ಸ್ಟು ಲಾರ್ಜರ್ ಗಾಸಿಯನ್ ಸರ್ಫೇಸ್ ತಗೊಳ್ತೀವಿ. ಅವೆರಡಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ? ದೇರ್ ಇಸ್ ನೋ ಡಿಫರೆನ್ಸ್. ವೈ? ಬಿಕಾಸ್ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಗಾಸಿಯನ್ ಸರ್ಫೇಸ್. ಅದನ್ನೇ ಹೇಳ್ತಾ ಇರೋದು, ಕ್ಲೋಸ್ಡ್ ಬಾಡಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ. ಅಂದರೆ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಬಾಡಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ ಆ್ಯಂಡ್ ಪೊಸಿಷನ್ ಆಫ್ ದ ಚಾರ್ಜ್. ನಿಮಗೆ ಕ್ಯೂ ಬೈ ಎಪ್ಸಲಾನ್ ನಾಟ್ ಅಂತ ಬರೆದಾಗ ಅಲ್ಲೆಲ್ಲಾದರೂ ಆರ್ ಅಂತ ಮೆನ್ಷನ್ ಮಾಡ್ತಿದ್ದೀರಾ? ನೋ, ಸ್ಮಾಲ್ ಆರ್ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ. ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಆಲ್ಸೋ. ಸೊ ದಟ್ಸ್ ವೈ ಪೊಸಿಷನ್ನು ಮತ್ತು ಶೇಪ್ ಆ್ಯಂಡ್ ಸೈಜ್ ಆಫ್ ದ ಗಾಸಿಯನ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರೋಲ್ಲ. ಯಾವುದು? ಈ ಗಾಸ್ ಲಾ. ನೆಕ್ಸ್ಟು ದ ಟರ್ಮ್ ಕ್ಯೂ ಆನ್ ದ ರೈಟ್ ಸೈಡ್, ಅಂದರೆ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್ ಅಂತ ಬರೀತೀರ. ಈ ಕ್ಯೂ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇನ್ಕ್ಲೂಡ್ ದ ಸಮ್ ಆಫ್ ಆಲ್ ದ ಚಾರ್ಜಸ್ ಕ್ಲೋಸ್ಡ್ ಬೈ ದ ಸರ್ಫೇಸ್. ದ ಚಾರ್ಜಸ್ ಮೇ ಬಿ ಲೊಕೇಟೆಡ್ ಎನಿವೇರ್ ಇನ್ಸೈಡ್ ದ ಸರ್ಫೇಸ್. ಅಂದರೆ ಈಗ ಒಂದು ಸರ್ಫೇಸ್ ಇದೆ ಅಂತ ತಗೊಳ್ತೀನಿ, ಸರ್ಫೇಸಲ್ಲಿ +2q ಚಾರ್ಜ್ ಇದೆ ಆ್ಯಂಡ್ -2q ಚಾರ್ಜ್ ಇದೆ. ದೆನ್ ಈಗ ವಾಟ್ ವಿಲ್ ಬಿ ದ ಟೋಟಲ್ ಚಾರ್ಜ್ ಅಂದರೆ 0. ಅರ್ಥ ಆಗ್ತೀಯನ? ಅಲ್ಲಿ ಏನು ಮಾಡಬೇಕು? ಎಲ್ಲ ಚಾರ್ಜಸ್ನು ಸಮ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ಫೈಂಡ್ ಔಟ್ ಟೋಟಲ್ ಫ್ಲಕ್ಸ್. ಸೊ ಟರ್ಮ್ ಕ್ಯೂ ಆನ್ ರೈಟ್ ಸೈಡ್ ಆಫ್ ದ ಇಕ್ವೇಷನ್ ಇನ್ಕ್ಲೂಡ್ ದ ಸಮ್ ಆಫ್ ಆಲ್ ದ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಫಾರ್ ಎಕ್ಸಾಂಪಲ್ Q1, Q2, Q3, Q4 ಸೊ ಆನ್ ನಂಬರ್ ಆಫ್ ಚಾರ್ಜಸ್ ಇದೆ. ಸೊ ಇವನ್ನ ಈಗ ನೀವು ಏನು ಮಾಡಬೇಕು? ಟೋಟಲ್ ಮಾಡಿಕೊಂಡು ಆಮೇಲೆ ಫ್ಲಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದೆನ್ ದ ಸರ್ಫೇಸ್, ಥರ್ಡ್ ಒನ್, ದ ಸರ್ಫೇಸ್ ದಟ್ ವಿ ಚೂಸ್ ಫಾರ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಈಸ್ ಕಾಲ್ಡ್ ಗಾಸಿಯನ್ ಸರ್ಫೇಸ್. ನೀವು ಆ ಗಾಸ್ ಲಾನ ಎಲ್ಲಿ ಅಪ್ಲೈ ಮಾಡೋದಕ್ಕೋಸ್ಕರ ಒಂದು ಸರ್ಫೇಸ್ನ ಯೂಸ್ ಮಾಡ್ತೀರಾ, ಇಮ್ಯಾಜಿನರಿ ಸರ್ಫೇಸ್ನ. ದಟ್ ಸರ್ಫೇಸ್ ವಿ ಕಾಲ್ ಇಟ್ ಆಸ್ ಗಾಸಿಯನ್ ಸರ್ಫೇಸ್. ನೆಕ್ಸ್ಟು ಗಾಸ್ ಲಾ ಈಸ್ ಯೂಸ್ಫುಲ್ ಟುವರ್ಡ್ಸ್ ಮಚ್ ಈಸಿಯರ್ ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ಸಿಸ್ಟಮ್ ಹ್ಯಾಸ್ ಸಮ್ ಸಿಮೆಟ್ರಿ. ಅಂದರೆ ಶೇಪು ಸೈಜಲ್ಲಿ ಸಿಮಿಲರ್ ಬಂದಾಗ ನಮಗೆ ಈಸಿಯಾಗಿ ಏನು ಮಾಡ್ಬೋದು? ಕ್ಯಾಲ್ಕುಲೇಷನ್ ಮಾಡ್ಬೋದು. ವೆಕ್ಟಾರ್ ಅಂತಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಈಸಿ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ಗಾಸ್ ಲಾನ ಅಪ್ಲೈ ಮಾಡ್ತೀವಿ ಆ್ಯಂಡ್ ಗಾಸಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ? ಇಲ್ಲಿ ನೋಡಿ, ನಿಮಗೆ ಹೇಳಿದೆ ಪ್ರೀವಿಯಸ್ ಆಗಿ, ಇಟ್ ಡಸ್ ನಾಟ್ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ. ನೋಡಿ, ಇಲ್ಲಿ ಚಾರ್ಜ್ ಇದೆ, ಅದರ ಸುತ್ತಲೂ ನಂಬರ್ ಆಫ್ ಸರ್ಫೇಸಸ್ನ ಕನ್ಸಿಡರ್ ಮಾಡ್ತಾ ಇದ್ವಿ, A1, A2, A3 ಅಂತ. ಇನ್ ಆಲ್ ದ ಸರ್ಫೇಸ್ ದ ಫ್ಲಕ್ಸ್ ಲಿಂಕ್ ಟು ದ ಸರ್ಫೇಸ್ ಈಸ್ ಸೇಮ್. ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ದ ಸೇಮ್ ಥ್ರೂ ಆಲ್ ದ ಸರ್ಫೇಸಸ್. ಗೊತ್ತಾಗ್ತೀಯನಾ? ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಅಪ್ಲಿಕೇಶನ್ಸ್ನ ನಾವು ಸ್ಟಡಿ ಮಾಡೋದಕ್ಕೆ ಯಾಕೆ ಈ ಗಾಸ್ ಲಾನ ಅಪ್ಲೈ ಮಾಡ್ತೀವಿ? ಗಾಸ್ ಲಾ ನಾನು ಹೇಳಿದ್ದೀನಿ, ಗಾಸ್ ಲಾ ಯೂಸ್ ಮಾಡೋದೇ ಫಾರ್ ಸಿಂಪ್ಲಿಸಿಟಿ ಆಫ್ ಕ್ಯಾಲ್ಕುಲೇಷನ್. ಸೊ ಗಾಸ್ ಲಾ ಕ್ಯಾನ್ ಬಿ ಯೂಸ್ಡ್ ಟು ಸಾಲ್ವ್ ಕಾಂಪ್ಲೆಕ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಯುನಿಕ್ ಸಿಮೆಟ್ರೀಸ್ ಲೈಕ್ ಸಿಲಿಂಡ್ರಿಕಲ್, ಸ್ಪೆರಿಕಲ್, planar symmetry. Also, there are some cases in which calculation of electric field is quite complex and involves tough integration. ಅಂದರೆ ಈ ನೀವು ಇಂಟಿಗ್ರೇಷನ್ ಮಾಡೋದೆಲ್ಲ ಟಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೋಸ್ಕರನೇ ನಾವೇನು ಮಾಡ್ತೀವಿ? ಗಾಸ್ ಲಾನ ಯೂಸ್ ಮಾಡ್ತೀವಿ. ಗಾಸ್ ಲಾ ಕ್ಯಾನ್ ಬಿ ಯೂಸ್ಡ್ ಟು ಸಿಂಪ್ಲಿಫೈ ಇವ್ಯಾಲ್ಯುವೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಎ ಸಿಂಪಲ್ ವೇ. ಅಂದರೆ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದನ್ನು ಗಾಸ್ ಲಾ. ನಾನು ಹೇಳಿದೆ ಮೇಲೆ, ಸಿಲಿಂಡ್ರಿಕಲ್ ಸಿಮೆಟ್ರಿ, ಸ್ಪೆರಿಕಲ್ ಸಿಮೆಟ್ರಿ ಆ್ಯಂಡ್ ಪ್ಲೇನಾರ್ ಸಿಮೆಟ್ರಿ, ಈ ಮೂರೂ ಕೇಸ್ನ ನಾವಿಲ್ಲಿ ಅಪ್ಲಿಕೇಶನ್ಸ್ ಆಗಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಅಪ್ಲಿಕೇಶನ್
ಫಸ್ಟ್ ಅಪ್ಲಿಕೇಶನ್ ಈಸ್ ಸಿಲಿಂಡ್ರಿಕಲ್ ಸಿಮೆಟ್ರಿ. ಅದನ್ನು ಯೂಸ್ ಮಾಡಿಕೊಂಡು, ಅಂದರೆ ಹೆಡಿಂಗಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಆ್ಯನ್ ಇನ್ಫೈನೈಟ್ ಲಾಂಗ್ ಚಾರ್ಜ್ಡ್ ವಯರ್. ಅಂದರೆ ಒಂದು ವಯರ್ ಇದೆ, ಓಕೆನಾ, ಆ ವಯರಿಂದ ಎಷ್ಟು ಫ್ಲಕ್ಸು ಪ್ರೊಡ್ಯೂಸ್ ಆಗುತ್ತೆ ಫೈಂಡ್ ಔಟ್ ಮಾಡಬೇಕು. ಒಂದು ವಯರ್ ಇದೆ, ಜಸ್ಟ್ ಒಂದು ವಯರ್ ಇದ್ದೀವಿ, ಫ್ಲಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಯಾವ ಥರ ಫೈಂಡ್ ಔಟ್ ಮಾಡಬೇಕು? ನಾವು ಕನ್ಸಿಡರ್ ಎ ಥಿನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವಯರ್ ಹ್ಯಾವಿಂಗ್ ಎ ಯೂನಿಫಾರ್ಮ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ. ನಮಗೆ ಗೊತ್ತಿದೆ ವಯರಲ್ಲಿ ಯಾವ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಪ್ಲೈ ಮಾಡಬೇಕಾಗುತ್ತೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎಲ್. ದೆನ್ by symmetry the field E vector of a line charge is directed radially outward. ನೋಡಿ, ಒಂದು ವಯರ್ ಇದೆ, ಆ ವಯರ್ಗೆ ಪಾಸಿಟಿವ್ ಚಾರ್ಜ್ನ ಕೊಡ್ತಾ ಇದ್ದೀನಿ. ಡ್ಯೂ ಟು ದಟ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಯಾವ ಥರ ಇರುತ್ತೆ, ರೇಡಿಯಲಿ ಔಟ್ವರ್ಡ್. ದ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಲೈನ್ ಚಾರ್ಜ್. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಚಾರ್ಜಿಂದ 10 ಸೆಂಟಿಮೀಟರ್ ಡಿಸ್ಟೆನ್ಸು, ಚಾರ್ಜಿಂದ 10 ಸೆಂಟಿಮೀಟರ್ ಡಿಸ್ಟೆನ್ಸು ಇನ್ ಎವ್ರಿ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ನಲ್ಲೂ 10 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ಇಟ್ ರಿಮೇನ್ಸ್ ಸೇಮ್. ಸೊ ಟು ಡಿಟರ್ಮೈನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಲೈನ್ ಚಾರ್ಜ್ ವಿ ಚೂಸ್ ಎ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಒಂದು ಸಿಮೆಟ್ರಿ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅಂದರೆ ಕಾಂಪ್ಲಿಕೇಶನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಿಮೆಟ್ರಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಂದರೆ ಇಂಟಿಗ್ರೇಷನ್ ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಸಿ ವೇನಲ್ಲಿ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಕನ್ಸಿಡರ್ ಒಂದು ಗಾಸಿಯನ್ ಸರ್ಫೇಸ್, ಸ್ಮಾಲ್ ಆರ್, ಲೆಂತ್ ಎಲ್, ಆ್ಯಂಡ್ ವಿತ್ ಇಟ್ಸ್ ಆಕ್ಸಿಸ್ ಅಲಾಂಗ್ ದ ಲೈನ್ ಚಾರ್ಜ್. ಆ ಲೈನಿಂದ ಆ ಸಿಲಿಂಡ್ರದು ರೇಡಿಯಸ್ ಎಷ್ಟಿದೆ, ಆರ್ ಇದೆ, ಲೆಂತ್ ಏನಿದೆ, ಎಲ್ ಇದೆ. ಆ್ಯಸ್ ಶೋನ್ ಇನ್ ದ ಫಿಗರ್, ಇಟ್ ಹ್ಯಾಸ್ ಕರ್ವ್ಡ್ ಸರ್ಫೇಸ್ S1, ಫ್ಲ್ಯಾಟ್ ಸರ್ಕ್ಯುಲರ್ ಎಂಡ್ಸ್ S2 ಆ್ಯಂಡ್ S3. ಸೊ ನಿಮಗೆ ಡಯಾಗ್ರಾಮ್ನಲ್ಲಿ ನಾನು ತೋರಿಸ್ತೀನಿ, ಇದನ್ನು ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಆಬ್ವಿಯಸ್ಲಿ DS1 vector is parallel to E vector, DS2 vector is perpendicular to E vector, and DS3 vector is perpendicular to E vector. So only the curved surface contributes towards the total flux. ನೋಡಿ, ಕಾನ್ಸೆಪ್ಟ್ ಇಷ್ಟೇ. ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಈ ಡಯಾಗ್ರಾಮ್ ಒಂದು ವಯರ್ ಇದೆ, ಕಾಣಿಸ್ತಾ ಇದೆನಾ, ಪಾಸಿಟಿವ್ಲಿ ಚಾರ್ಜ್ಡ್ ವಯರ್, ಅದು ವಯರ್. ಸೊ ಈ ವಯರ್ದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡೋದಕ್ಕೆ ಹೊರಟಿದ್ದೀರ ನೀವು. ವಯರ್ದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎನಿ ಪಾಯಿಂಟ್ ವಿಚ್ ಈಸ್ ಆಫ್ ಡಿಸ್ಟೆನ್ಸ್ ಆರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಸ್ಮಾಲ್ ಆರ್. ಸೊ ಈಗ ಫಾರ್ ಎಕ್ಸಾಂಪಲ್ P ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಹೊರಟಿದ್ದೀರ. ದೆನ್ ವಿ ಚೂಸ್ ಒನ್ ಸಿಮೆಟ್ರಿ, ಒಂದು ಸಿಮೆಟ್ರಿ ಈಸಿ ಆಗುವಂಥ ಒಂದು ವೇನ ಚೂಸ್ ಮಾಡಬೇಕು, ಒಂದು ಗಾಸಿಯನ್ ಸರ್ಫೇಸ್ನ ಚೂಸ್ ಮಾಡಬೇಕಾಗತ್ತೆ. ಇದಕ್ಕೆ ಸ್ಯೂಟಬಲ್ ಕ್ಲೋಸ್ಡ್ ಸರ್ಫೇಸ್ ಅಂದರೆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಇದಕ್ಕೆ ಸ್ಯೂಟಬಲ್ ಸರ್ಫೇಸ್ ಅಂದರೆ ಯಾವುದು, ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಅದಕ್ಕೋಸ್ಕರ ಒಂದು ಸಿಲಿಂಡರ್ನ ಡ್ರಾನ್ ಮಾಡಿದ್ದೀನಿ, ಗೊತ್ತಾಗ್ತಾ ಇದೆನಾ, ಕಾಣಿಸ್ತೀಯನ. ಸೊ ವಿಚ್ ಕನ್ಸಿಸ್ಟ್ ಆಫ್ 2 ಸರ್ಫೇಸಸ್, 3 ಸರ್ಫೇಸಸ್, ವಿಚ್ ಕನ್ಸಿಸ್ಟ್ ಆಫ್ 3 ಸರ್ಫೇಸಸ್. ವಾಟ್ ಆರ್ ದೋಸ್? 2 ಸರ್ಕ್ಯುಲರ್ ಸರ್ಫೇಸಸ್ ಇದೆ, ಹೌದಾ, ಟಾಪ್ ಮತ್ತು ಬಾಟಮ್. ಏನು, ಇನ್ನೊಂದು ಫ್ಲ್ಯಾಟ್ ಸರ್ಫೇಸ್ ಇದೆ, ದಟ್ ಈಸ್ S1. ಗೊತ್ತಾಗ್ತೀನೋ, ಟೋಟಲ್ ಎಷ್ಟು ಸರ್ಫೇಸಸ್ ಇದೆ, 3 ಸರ್ಫೇಸಸ್. S2, S3 ಆರ್ ಸರ್ಕ್ಯುಲರ್ ಸರ್ಫೇಸಸ್, S1 ಈಸ್ ಏನು, ಫ್ಲ್ಯಾಟ್ ಸರ್ಫೇಸ್. ಈಗ 1 by 1 ಫ್ಲಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಸರ್ಫೇಸ್ ಇದೆ, 3 ಸರ್ಫೇಸಸ್ ಇದೆ. 3 ಸರ್ಫೇಸ್ಗೆ ನೀವು ಫ್ಲಕ್ಸ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟು, ಇಂಡಿವಿಜುವಲ್ ಸರ್ಫೇಸ್ಗೆ. ಅದಕ್ಕೋಸ್ಕರ ವಿ ಚೂಸ್ ಒನ್ ಸ್ಮಾಲ್ ಏರಿಯಾ ಇನ್ ಎವ್ರಿ ಸರ್ಫೇಸಸ್. ಓಕೆನಾ, 3 ಸರ್ಫೇಸಲ್ಲಿ ಒಂದೊಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಡಯಾಗ್ರಾಮ್ನಲ್ಲಿ ಕಾಣಿಸ್ತಾ ಇದೆ ಸ್ಮಾಲ್ ಏರಿಯಾ. S2 ಸರ್ಫೇಸಿಗೆ ಬರ್ತೀನಿ ಫಸ್ಟು. ಅಪ್ಪರ್ ಏನಿದೆ, ಟಾಪಲ್ಲಿ ಏನಿದೆ, ಆ ಸಿಲಿಂಡ್ರಿಕಲ್ದು ಸರ್ಕ್ಯುಲರ್ ಸರ್ಫೇಸ್ದು, ಅದರಲ್ಲಿ ಒಂದು ಸ್ಮಾಲ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಗೊತ್ತಿದೆ
ಏರಿಯಾ ಈ ಥರ ಇತ್ತು ಅಂತಂದರೆ ಓಕೆನಾ, ಇದು ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಟಾಪ್ ಆಫ್ ದ ಸಿಲಿಂಡರ್ ಅಂತ. ಏರಿಯಾ ಈ ಥರ ಇದೆ, ಏರಿಯಾ ವೆಕ್ಟಾರ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟ್ ಕಾಣಿಸ್ತಿದೆಯಾ? DS2 ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡು ನೋಡಿ, ಒಂದು ಪಾಸಿಟಿವ್ ಚಾರ್ಜ್ ಇಟ್ಟಾಗ, ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಏನಾಗಿರುತ್ತೆ, ರೇಡಿಯಲಿ ಔಟ್ವರ್ಡ್. ಈ ನಿಮಗೆ ಲೈನ್ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ವಯರ್, ಆ ವಯರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈಗ DS2 ಮತ್ತು E ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ದಟ್ಸ್ ವೈ ಆ್ಯಂಗಲ್ ಬಿಟ್ವೀನ್ ದೋಸ್ ಟು ಈಸ್ 90 ಡಿಗ್ರಿ. ಅರ್ಥ ಆಗಿದೆನಾ? ನೆಕ್ಸ್ಟು ಫಸ್ಟ್ ಸರ್ಫೇಸಿಗೆ ಬರ್ತೀನಿ, S1 ಫ್ಲ್ಯಾಟ್ ಸರ್ಫೇಸ್ಗೆ. S1ನಲ್ಲಿ ಏನಾಗಿದೆ ನೋಡಿ, ಏರಿಯಾ ಈ ಥರ ಇದೆ, ರೈಟ್? ಏರಿಯಾ ಈ ಥರ ಇದೆ, ಏರಿಯಾ ವೆಕ್ಟಾರ್ ಏನಾಗಿರುತ್ತೆ ಅದಕ್ಕೆ ನಾರ್ಮಲ್. ಸೊ ನಿಮಗೆ ಕಾಣಿಸ್ತಾ ಇದೆ DS1 ವೆಕ್ಟಾರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ರೇಡಿಯಲಿ ಔಟ್ವರ್ಡ್. ಸೊ DS1 ಮತ್ತು ಈ ವೆಕ್ಟಾರ್ ಏನಾಗಿದೆ ಇನ್ ಸೇಮ್ ಲೈನ್ನಲ್ಲಿರುತ್ತೆ. ಬಟ್ S2ನಲ್ಲಿ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದು. ಅದೇ ಥರ S3ಗೆ ಕನ್ಸಿಡರ್ ಮಾಡಿದರೆ, ಈಗ ಇದು ನಿಮಗೆ ಬಾಟಮ್ ಸರ್ಫೇಸ್, ರೈಟ್? ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ ಈ ಡೈರೆಕ್ಷನ್ನಲ್ಲಿದೆ, ಹೌದಾ? ನೆಕ್ಸ್ಟು ಡೌನ್ವರ್ಡಲ್ಲಿ ಏನಾಗಿದೆ, ಏರಿಯಾ ವೆಕ್ಟಾರ್ ಇದೆ DS3. ಇವೆರಡು ಏನಾಯಿತು, ಪರ್ಪೆಂಡಿಕ್ಯುಲರ್ ಟು ಈಚ್ ಅದು. ಸೊ S2 ಮತ್ತು S3 ಆರ್ ಪರ್ಪೆಂಡಿಕ್ಯುಲರ್ ಟು E. ಇವೆರಡು ಏನಾಗಿರುತ್ತೆ, ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು E ಆಗಿರುತ್ತೆ. ಆ್ಯಂಡ್ S1 ಈಸ್ ಪ್ಯಾರಲಲ್ ಟು E. ಅದನ್ನೇ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದು. ಆಬ್ವಿಯಸ್ಲಿ DS2 ಆ್ಯಂಡ್ DS3 ಆರ್ ಪರ್ಪೆಂಡಿಕ್ಯುಲರ್ ಟು E. ನೋಡಿ, ಈ ಕಾನ್ಸೆಪ್ಟ್ ತಗೊಂಡಾಗ ಫ್ಲಕ್ಸ್ ಎಲ್ಲಿಂದ ಕಾಂಟ್ರಿಬ್ಯೂಟ್ ಆಗುತ್ತೆ, ಎಲ್ಲಿ ಪ್ಯಾರಲಲ್ ಇರುತ್ತೆ ಅದರಿಂದ ಕಾಂಟ್ರಿಬ್ಯೂಟ್ ಆಗುತ್ತೆ. ಯಾಕೆಂದರೆ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ, 0 ಡಿಗ್ರಿ, ಕಾಸ್ 0 1, ಟೋಟಲ್ ಫ್ಲಕ್ಸ್ ಪ್ರೊಡ್ಯೂಸ್ಡ್. ಅದೇ ನೀವು ಪರ್ಪೆಂಡಿಕ್ಯುಲರ್ ಅಂತ ತಗೊಂಡ್ರೆ ಥೀಟಾ ವ್ಯಾಲ್ಯೂ 90, ಕಾಸ್ 90 0, ದೆನ್ ಫ್ಲಕ್ಸ್ ವ್ಯಾಲ್ಯೂ 0. ಸೊ ದೇರ್ ಇಸ್ ನೋ ಕಾಂಟ್ರಿಬ್ಯೂಷನ್ ಆಫ್ ಟೋಟಲ್ ಫ್ಲಕ್ಸ್. ಸೊ ಟೋಟಲ್ ಫ್ಲಕ್ಸಿಗೆ ಕಾಂಟ್ರಿಬ್ಯೂಟ್ ಮಾಡೋದೇನು, ಓನ್ಲಿ ಆ ಫ್ಲಾಟ್ ಸರ್ಫೇಸ್ ಏನಿದೆ, ಓನ್ಲಿ ಫ್ಲಾಟ್ ಸರ್ಫೇಸ್ ಅಥವಾ ಕರ್ವ್ಡ್ ಸರ್ಫೇಸ್ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ದ ಟೋಟಲ್ ಫ್ಲಕ್ಸ್. ಸೊ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ, ಎರಡು ಸೇಮ್ ಡಯಾಗ್ರಾಮೇ, ನೀವು ಯಾವ್ದು ಬೇಕಾದ್ರೂ ಬರಿಬೋದು. ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಸರ್ಫೇಸ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, S1 S2 S3 ಅಂತ. ಇದರಲ್ಲಿ ಫಸ್ಟ್ ಡಯಾಗ್ರಾಮ್ನಲ್ಲಿ, ಸೆಕೆಂಡ್ ಡಯಾಗ್ರಾಮ್ನಲ್ಲಿ ಇನ್ ಜನರಲ್ ಕಾಣಿಸ್ತಾ ಇದೆಯಲ್ಲ, ಎನ್ ಕ್ಯಾಪ್ ಏನು, ಏರಿಯಾ ವೆಕ್ಟಾರ್ ಡೈರೆಕ್ಷನ್ನು E. ನೆಕ್ಸ್ಟು ಅದೇ ಥರ ಎನ್ ಕ್ಯಾಪ್ ಈ 3 ಸರ್ಫೇಸ್ಗೆ ನೀವು ಕನ್ಸಿಡರ್ ಮಾಡಿದ್ರು. ನೆಕ್ಸ್ಟು ಸೊ ಟೋಟಲ್ ಫ್ಲಕ್ಸ್ ಫೈಂಡ್ ಔಟ್ ಮಾಡಬೇಕೀಗ. ಟೋಟಲ್ ಫ್ಲಕ್ಸ್ ಇನ್ ಜನರಲ್ ಆಗಿ ಕ್ಲೋಸ್ಡ್ ಸರ್ಫೇಸ್ಗೆ ಟೋಟಲ್ ಫ್ಲಕ್ಸ್ ಏನು ಬರಿತೀವಿ, ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ E ವೆಕ್ಟಾರ್ ಡಾಟ್ DS ವೆಕ್ಟಾರ್, ಕರೆಕ್ಟಾ? E ವೆಕ್ಟಾರ್ ಡಾಟ್ DS ವೆಕ್ಟಾರ್. ಸೊ ಟೋಟಲ್ ಸರ್ಫೇಸ್ ಎಷ್ಟಿದಾವೆ ಈಗ, 3 ಸರ್ಫೇಸಸ್ ಇದೆ. ಯಾವುದ್ಯಾವುದು, 2 ಸರ್ಕ್ಯುಲರ್ ಸರ್ಫೇಸ್ ಇದೆ, ಒಂದು ಕರ್ವ್ಡ್ ಸರ್ಫೇಸ್ ಇದೆ. ಸೊ ದೆನ್ ಫಾರ್ ಫಸ್ಟ್ ಸರ್ಫೇಸ್ ಕನ್ಸಿಡರ್ ಮಾಡೋದಾದರೆ, ಅಂದರೆ ಪ್ರತಿಯೊಂದು ಸರ್ಫೇಸಿಂದು ಫ್ಲಕ್ಸ್ ಫೈಂಡ್ ಔಟ್ ಮಾಡಬೇಕೀಗ. ಕಾಂಟ್ರಿಬ್ಯೂಷನ್ ಇರೋದ್ರೆ ಸೊ ಅದನ್ನೇ ಡೈರೆಕ್ಟಾಗಿ ತೊಗೋಬೋದು, ಅಥವಾ ಇದನ್ನು ಫಸ್ಟ್ ನೋಡ್ಬೋದು ಯಾವುದಾದ್ರು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಇಂಟೆಗ್ರೇಷನ್ S1 ಫಾರ್ ಫಸ್ಟ್ ಸರ್ಫೇಸ್ ಇಂಟೆಗ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. E ವೆಕ್ಟಾರ್ ಡಾಟ್ DS1 ವೆಕ್ಟಾರ್, E ವೆಕ್ಟಾರ್ ಡಾಟ್ DS1 ವೆಕ್ಟಾರ್, ಫ್ಲಕ್ಸ್ ಫಾರ್ಮುಲಾ ಅದೇ ತಾನೆ, ಪ್ಲಸ್ ಎರಡನೇ ಸರ್ಫೇಸ್ S2 ಇಂಟೆಗ್ರೇಷನ್ S2 E ವೆಕ್ಟಾರ್ ಡಾಟ್ DS ಪ್ಲಸ್ ಇಂಟೆಗ್ರೇಷನ್ S3 E ವೆಕ್ಟಾರ್ ಡಾಟ್ DS3 ವೆಕ್ಟಾರ್. ಸೊ ನಿಮಗೆ ಗೊತ್ತಿದೆ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್ ಏನು ತಗೊಳ್ತೀರಾ, EDS ಕಾಸ್ ಥೀಟಾ. ಅದೇ ಥರ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಫಾರ್ ಫಸ್ಟ್ ಸರ್ಫೇಸ್ EDS1 ಕಾಸ್ ಥೀಟಾ, ಥೀಟಾ ವ್ಯಾಲ್ಯೂ ಎಷ್ಟು, ಫಸ್ಟ್ ಸರ್ಫೇಸಲ್ಲಿ 0 ಡಿಗ್ರಿ, ಯಾಕೆಂದರೆ ಎರಡು ಪ್ಯಾರಲಲ್ ಇದ್ದಾವಲ್ಲ, ಸೊ 0 ಡಿಗ್ರಿ. ಇನ್ನು S2 S3 ಸರ್ಫೇಸಲ್ಲಿ 90 ಡಿಗ್ರಿ, ಸೊ ಕಾಸ್ 90 0. S2 ಮತ್ತು S3 ಸರ್ಫೇಸಲ್ಲಿ 0 ಆಗುತ್ತೆ, ಒಂದು ಸರ್ಫೇಸ್ ಮಾತ್ರ ಉಳಿದಿರುತ್ತೆ. ಕಾಣಿಸ್ತೀದೇನಾ? ಸೊ E ಇಂಟು E ನ ಹೊರಗಡೆ ತಗೊಳ್ತೀನಿ, ಇಂಟೆಗ್ರೇಷನ್ DS1, ದೆನ್ E ಇಂಟು ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್,
ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್ ಅಂದರೆ ಏರಿಯಾ ಫೈಂಡ್ ಔಟ್ ಮಾಡಬೇಕು ಯಾವುದ್ರದ್ದು ಕರ್ವ್ಡ್ ಸರ್ಫೇಸ್ದು. ದಟ್ ಈಸ್ ಈಕ್ವಲ್ ಟು ಇ ಇಂಟು ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್ ಕ್ಯಾನ್ ಬಿ ಟೇಕನ್ ಆಸ್ 2πr ಇಂಟು ಎಲ್. ನೋಡಿ ಸಿಲಿಂಡರ್ ಓಕೆನಾ, ನಂಬರ್ ಆಫ್ ರಿಂಗ್ಸ್ನ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದರೆ ನಿಮ್ಗೇನು ಸಿಗುತ್ತೆ? ಇಟ್ ಫಾರ್ಮ್ಸ್ ಎ ಸಿಲಿಂಡರ್. ಗೊತ್ತಾಗ್ತೀಯೇನಾ? ಒಂದು ಸಿಲಿಂಡರ್ ಫಾರ್ಮೇಷನ್ ಆಗುತ್ತೆ ಯಾವುದನ್ನು ರಿಂಗ್ಸ್ನ ಒಂದ್ರ ಮೇಲೊಂದು ಜೋಡಿಸ್ತಾ ಹೋದರೆ. ಸೊ ಒಂದು ರಿಂಗಿಂದು ಸರ್ಕಂಫರೆನ್ಸ್ ಎಷ್ಟು? 2πr. ಅಲಾಂಗ್ ದಟ್ ಲೆಂತ್ ಎಲ್. ಲೆಂತ್ ಇಂಟು ಬ್ರೆಡ್ತ್ ಈಸ್ ಏರಿಯಾ. ಸೊ ದಟ್ಸ್ ವೈ 2πr ಇಂಟು ಎಲ್. Charge enclosed by the Gaussian surface. Charge enclosed by the Gaussian surface Q is equal to lambda L. By the definition of linear charge density, lambda is equal to Q by L. Then charge ಬೇಕು ಅಂತಂದ್ರೆ Q is equal to lambda L. Now using Gauss theorem, phi E is equal to Q by epsilon naught by the definition of Gauss theorem. Then substitute Q value ಅಂದರೆ Q is equal to lambda L ಇದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಫ್ಲಕ್ಸ್ ಇದೆಯಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇ ಇಂಟು 2πrl ಅಂದರೆ ಫೈ ಇ ಬದಲು ಏನು ತಗೊಳ್ತೀನಿ? ಇ ಇಂಟು 2πrl ಇಸ್ ಈಕ್ವಲ್ ಟು ಕ್ಯೂ ಅಂದರೆ ಲ್ಯಾಂಬ್ಡಾ ಎಲ್ ಬೈ ಎಪ್ಸಲಾನ್ ನಾಟ್. ದೆನ್ ನಮಗೆ ಬೇಕಾದ ಈ ವ್ಯಾಲ್ಯೂ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2π ಎಪ್ಸಲಾನ್ ನಾಟ್ ಇಂಟು ಆರ್. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ನೋಡಿ, ಎಲೆಕ್ಟ್ರಿಕ್ ಫೀಲ್ಡು ಯಾವ ಥರ ಡಿಪೆಂಡ್ ಆಗಿದೆ ಡಿಸ್ಟೆನ್ಸ್ಗೆ? ಇಟ್ ಡಿಪೆಂಡ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಲೈನ್ ಚಾರ್ಜ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಲೈನ್ ಚಾರ್ಜ್. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್.